ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ತುಂಬ ದಿನ ಆಗಿದೆ ವಿಡಿಯೋ ಮಾಡಿ, ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹುಷಾರಿರಲಿಲ್ಲ, ಹಂಗಾಗಿ ಹುಷಾರಿಲ್ಲ ಅಂದರೆ ಜ್ವರನೋ ಕೆಮ್ಮು ತಲೆನೋವು ಆಗಿರಲಿಲ್ಲ. ತುಂಬ ದಿನ ಆಗಿತ್ತು ನಾನು ವಿಡಿಯೋ ಮಾಡಿ, ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಯಾಕಂದರೆ ಕೆಲವೊಬ್ಬರಿಗೆ ಹೆಲ್ಪ್ ಆಗ್ಬೋದು ಈ ವಿಡಿಯೋದಿಂದ ಅಂತ. ನನಗೆ ಏನಾಗಿತ್ತು ಅಂತ ಅಂದರೆ, ನಾನು ಪ್ರೆಗ್ನೆಂಟ್ ಇರೋ ಟೈಮಲ್ಲೇ ನನಗೆ ರೈಟ್ ಸೈಡಲ್ಲಿ ಹೊಟ್ಟೆ ಹಿಡ್ಕೊಬಿಡೋದು. ತುಂಬ ನನಗೆ ಬಗ್ಗಿದ್ರೆ ಸ್ಟ್ರೈಟ್ ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ನಾವೇನು ಅಂದ್ಕೊಂಡಿದ್ವಿ, ಪಾಪು ತಿರುಗಬೇಕಾದ್ರೆಲ್ಲ ನೋವು ಬರುತ್ತಲ್ವ, ಹಂಗಾಗಿ ಬಿಸಿನೀರು ಕುಡಿಯೋದು, ವಾಕ್ ಮಾಡೋದು, ಹಂಗೆ ಹಿಂಗೆ ಮಾಡಿಕೊಂಡು ಸುಮ್ಮನೆ ಆಗಿಬಿಟ್ಟಿದೆ. ತುಂಬ ನೋವು ಬರೋದು. ಎಷ್ಟು ನೋವು ಅಂತ ಅಂದರೆ, ಹಿಂಗೆ ಫುಲ್ಲು ಬಗ್ಬಿಟ್ರೆ ಸ್ಟ್ರೈಟ್ ಈ ಥರ ಮಾಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ನೋವು ಬರೋದು. ನಾವು ಮೆಡಿಷನ್ ತೊಗೊಂಡು ಎಲ್ಲ ಪ್ರೆಗ್ನೆಂಟ್ ಟೈಮಲ್ಲಿ ಸ್ಕ್ಯಾನಿಂಗಲ್ಲಿ ರಿಪೋರ್ಟಲ್ಲಿ ಏನೂ ಕಾಣಿಸೋದಿಲ್ಲ. ಅದೇನಾಗಿದೆ, ಅಪೆಂಡಿಕ್ಸ್ ಆಗಿದೆ. ಆ ಟೈಮಲ್ಲಿ ನಮ್ಗೆ ಗೊತ್ತಾಗಿಲ್ಲ. ಇವಾಗ ಒಂದು 4-5 ತಿಂಗಳ ಹಿಂದೆ ಗೊತ್ತಾಯಿತು. ಆದರೆ ಪಾಪು ಚಿಕ್ಕವನಲ್ವ, ಮಾಡ್ಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಮಾಡಿಸಿರಲಿಲ್ಲ. ಮೆಡಿಷನ್ ತೊಗೋತಾ ಇದ್ವಿ, ಮೆಡಿಸನಲ್ಲಿ ಹೋಗುತ್ತೆ ಅಂತ. ಅದರಲ್ಲಿ ಸ್ವಲ್ಪ ಕ್ಯೂರ್ ಹೋಗಿದೆ. ಸ್ವಲ್ಪ ಅದು ಹೋಗಿದೆ ಅಂದರೆ ಅವ್ರು ಮೆಡಿಷನ್ ಕೊಟ್ಟರೆ ಕರಗಿ ಬರುತ್ತೆ ಅನ್ನೋ ಥರ ಕೊಟ್ಟಿದ್ದರು. ಅದು ಸ್ವಲ್ಪ ಪಸ್ಸಾಗಿ ಬಂದಿದೆ ಅಂತ ಕ್ಲಿನಿಕ್ ಆಫ್ ಡಾಕ್ಟರ್ ಹೇಳಿದ್ರು. ಅದು ಆ್ಯಕ್ಚುಲಿ ಅದು ನಿಜ ಬಂದಿದೆ. ಇನ್ನು ಅದೇನಾಗುತ್ತೆ ಅಂದರೆ, ಪೂರ್ತಿ ಇವಾಗ ಆಪ್ರೇಷನ್ ಮಾಡಿದ್ರೆ, ಸರ್ಜರಿ ಮಾಡಿದ್ರೆ ಫುಲ್ಲು ಅದು ಕಂಟೆಂಟ್ ಏನಿರುತ್ತೆ ಅಷ್ಟು ತೆಗಿತಾರೆ. ಬಟ್ ಇಲ್ಲಿ ನಮಗೆ ಮೆಡಿಷನ್ ತೊಗೊತಾ ಇದ್ನಲ್ವ, ಸರ್ಜರಿ ಬೇಡ ಅನ್ನೋ ಥರನೇ ಇದ್ದು. ಯಾಕಂದರೆ ಸಿಸರಿನು ನಂಗೆ ತುಂಬ ಈಗ ಆಲ್ರೆಡಿ ನೋವು, ಈ ನೋವೇ ಇನ್ನೂ ಕ್ಲಿಯರ್ ಆಗಿಲ್ಲ ಅಂದ್ಬಿಟ್ಟು ನಾವು ಬೇಡ ಅಂತ ಅಂದ್ಬಿಟ್ಟು ಇದು ಮಾಡಿದ್ವಿ. ಬಟ್ ಅಪೆಂಡಿಕ್ಸ್ ಬಂದರೆ ಅದು ನಿಮ್ಮ ಮೆಡಿಷನಲ್ಲಿ ನಿಜವಾಗ್ಲೂ ಹೋಗಲ್ಲ ಅಂತ ಅನಿಸುತ್ತೆ. ಸರ್ಜರಿನೇ ಮಾಡಿಸ್ಬೇಕು. ಹಂಗಾಗಿ ನನಗೆ ಸರ್ಜರಿ ಅಂದರೆ ನನಗಿನ್ನ ಜಾಸ್ತಿ ನಮ್ಮ ಮನೆಯವ್ರಿಗೇ ಸಿಕ್ಕಾಪಟ್ಟೆ ಭಯ. ನನಗೆ ಭಯ ಇದೆ. ನೋವು ಯಾರಿಗೆ ಸರ್ಜರಿ ಅಂದರೆ ಭಯ ಇರಲ್ಲ. ನೋವು ಎಲ್ಲ ಒಂದು ಸಣ್ಣ ಇಂಜೆಕ್ಷನ್ ಕೈ ಕೊಡ್ತಾರಲ್ವ, ಅದನ್ನೇ ನೋವು. ನನಗೆ ಆಲ್ರೆಡಿ 20 ಡೇಸ್ ಆಯಿತು, ಈ ನೋವೇ ಇನ್ನೂ ಹೋಗಿಲ್ಲ. ನರ ಕಾಣಿಸ್ತಿದೆಯಲ್ಲ, ಅದನ್ನೇ ತಡ್ಕೊಳಕ್ಕಾಗಲ್ಲ. ಇನ್ನು ಸರ್ಜರಿ ಎಲ್ಲ ಹೆಂಗೆ ತಡ್ಕೊಳ್ಳೋದು ನೋಡಿ. ನನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ನಾನು ಹೆಂಗಾಗಿದ್ದೀನಿ ಅಂತ. ಅಷ್ಟು ಪೇನ್ ಇರುತ್ತೆ. ಹೆಂಗೆ ತಡ್ಕೊಂಡೆ ಏನು ಅಂತ ನನಗೂ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ತಡ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಹೆಣ್ಮಕ್ಳಿಗೆ ತುಂಬ ನೋವು ತಡೆಯೋ ಶಕ್ತಿ ಇರುತ್ತೆ ಅಂತ ನನಗೆ ಇವಾಗಲೇ ಗೊತ್ತಾಗ್ತಿರೋದು. ಅಷ್ಟು ನೋವು, ತುಂಬ ನೋವು ಬರ್ತಾಯಿತ್ತು. ಎಡಗಡೆ ಪಾಪು ಎತ್ಕೊಂಡ್ರೆ ಕಾಲು ಕರೆಕ್ಟಾಗಿ ಬಲಗಡೆ ಸೈಡಲ್ಲಿ ಟಚ್ ಆಗ್ತಿತ್ತು. ಆಗ ನೋವು ತುಂಬ ಜಾಸ್ತಿ ಆಗ್ತಾಯಿತ್ತು. ಆದ್ರೂ ನಾನು ಸುಮ್ಮನೆ ಸರ್ಜರಿ ಅಲ್ವಾ ಅಂತ ಅಂದ್ಬಿಟ್ಟು ನಾವು ಹಿಂಗೆ ಮಾಡ್ಕೊಂಡು ಬಂದ್ವಿ. ಬಟ್ ನೋವು ಜಾಸ್ತಿ ಆಗ್ತಾಯಿತ್ತು. ಅದು ಸ್ವಲ್ಪ ಇಷ್ಟು ಅಂತ ತೋರಿಸ್ತಾರಲ್ವ, ಅದು ಜಾಸ್ತಿನೇ ಆಗಿತ್ತು. ಹಾಗಾಗಿ ಸರ್ಜರಿ ಎಲ್ಲ ಆಯಿತು. 8ನೇ ಮೈಲಿ ಪ್ರಕ್ರಿಯೆ ಹಾಸ್ಪಿಟಲಲ್ಲಿ ಮಾಡಿಸಿದ್ದು. ಬೇರೆ ಕಡೆ ಆದರೆ ಓಪನ್ ಸರ್ಜರಿ ಅದು ಇದು ಮಾಡ್ತಾರೆ. ಇಲ್ಲಿ ನಾವು ಓಪನ್ ಸರ್ಜರಿ ಮಾಡಿದ್ರೆ ನೋವೆಲ್ಲ ತಡ್ಕೊಳ್ಳೋಕ್ಕೆ ನನಗೆ ಆಗಲ್ಲ ಅಂತ ಅಂದ್ಬಿಟ್ಟು ನಾವು ಕರೆಂಟ್ ಬರುತ್ತಲ್ಲ, ಹೋಲ್ ಮಾಡಿ ತೆಗಿತಾರೆ ಅಂತ ಹೇಳಿದ್ರು. ಅದನ್ನು ಮಾಡಿಸೋಣ ಅಂತ ಅಂದ್ಬಿಟ್ಟು ಅದನ್ನು ಮಾಡಿಸಿದ್ವಿ. ಅದು ಸ್ವಲ್ಪ ನೋವು ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ರು. ಪ್ರಕ್ರಿಯೆ ಹಾಸ್ಪಿಟ್ಲ್ 8ನೇ ಮೈಲಿದೆ, ತುಂಬ ಚೆನ್ನಾಗಿ ಮಾಡಿದ್ರು. ಸ್ವಲ್ಪ ಬೇಗ ನೋವಿದೆ, ಇನ್ನೂ ಸ್ವಲ್ಪ ಎದ್ದು ಓಡಾಡೋ ಥರ ಎಲ್ಲ ಬೇಗ ಆಯಿತು. ಕೆಲವೊಬ್ಬರಿಗೆ ಓಪನ್ ಸರ್ಜರಿ ಅವರು ಹೇಳಿದರು, ಇದರಲ್ಲಿ ಸಕ್ಸಸ್ ಆಗಿಲ್ಲ ಅಂದರೆ ನಿಮಗೂ ಓಪನ್ ಸರ್ಜರಿ ಮಾಡ್ತೀವಿ ಅಂತಲೇ ನಮಗೆ ಆಪ್ರೇಷನ್ ಮಾಡಬೇಕಾದ್ರೆ ಹೇಳಿದರು. ಹಾಗಾಗಿ ಸರ್ಜರಿ ಎಲ್ಲ ಆಯಿತು. ತುಂಬ ಒಂಥರ ಏನಿದು, ಒಂದೊಂದು ಸಲ ಅನಿಸುತ್ತೆ ಯಾಕಪ್ಪ ಈ ತರಹ ನನಗೆ ಆಗುತ್ತೆ ಅಂತ. ನನಗೆ ಎಷ್ಟೊಂದು ಸಲ ಅನ್ನಿಸ್ತಿರುತ್ತೆ. ಯಾಕಂದರೆ ನೋಡ್ಕೊಳ್ಳೋಕೆ ಯಾರೂ ಇರೋಲ್ಲ. ನಮ್ಮಮ್ಮ ಇಲ್ಲ. ಆದರೆ ಈ ಸಲ ನಮ್ಮಪ್ಪ, ನಮ್ಮ ಮನೆಯವರು ತುಂಬಾ ಸಪೋರ್ಟ್ ಮಾಡಿದ್ರು. ಇನ್ನು ಹಾಸ್ಪಿಟ್ಲಲ್ಲಿ ನನ್ನ ಫ್ರೆಂಡು ಆಶಾ, ರಂಜಿತಾ ಅವರಿದ್ದರು. ಹಾಸ್ಪಿಟಲಲ್ಲೇ ಇದ್ದರು, ಸಿಕ್ಕಾಬಟ್ಟೆ ಸಪೋರ್ಟ್ ಮಾಡಿದ್ರು. ಇನ್ನು ಆಶನ ಮಗಳು ತುಂಬಾ ಚಿಕ್ಕವಳು, ಅವಳು ಬೆಳಗ್ಗೆ ಟೈಮ್ ಬರೋಳು. ರಂಜಿತಾ ಪಾಪ 3 ದಿನವೂ ನನ್ನ ಜೊತೆನೇ ಮಲ್ಕೊಂಡಿದ್ದು ನೈಟೆಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಏನಾದರೂ ಅಪೆಂಡಿಕ್ಸ್ ಅಂತ ಗೊತ್ತಾದರೆ ಆದಷ್ಟು ಬೇಗ ಸರ್ಜರಿ ಮಾಡಿಸ್ಕೊಳ್ಳಿ. ನಂತರ 6 ತಿಂಗಳು ವರ್ಷಾನುಗಟ್ಲೆ ಕಾಯೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅದು ನೋವು ಬಂತು ಅಂತ ಅಂದರೆ ಆ ನೋವು ತಡ್ಕೊಳಕ್ಕಾಗಲ್ಲ, ಅಷ್ಟು ಬರುತ್ತೆ. ಸದ್ಯಕ್ಕೆ ನಂಗೆ ಅಷ್ಟು ನೋವು ಬಂದಿಲ್ಲ, ಇಷ್ಟು ನೋವೇ ತಡ್ಕೊಳಕ್ಕಾಗಲಿಲ್ಲ. ಇನ್ನು ಅಷ್ಟು ನೋವು ಬಂದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಬಟ್ ನಿಮ್ಗೆ ಏನಾದರೂ ಬಂದರೆ ಮೆಡಿಷನಲ್ಲಿ ಹೋಗುತ್ತೆ, ಹಂಗೆ ಹಿಂಗೆ ಮಾಡ್ಕೋಬೇಡಿ. ನನ್ನ ಜೊತೆ ಇನ್ನೊಂದು ಹುಡುಗ ಅಲ್ಲಿ ಸ್ಕ್ಯಾನಿಂಗಿಗೆ ಬಂದಿದ್ದ. ಆ ಹುಡುಗನೂ ಅಷ್ಟೇ ಚಿಕ್ಕಗಿತ್ತಂತೆ, ಎಷ್ಟು MM ಇದೆ ಅಂದ್ಬಿಟ್ಟು ಮೆಡಿಷನ್ ತೊಗೊಂಡಿದ್ದಾನೆ. ಅವನಿಗೆ ಪೇಯ್ನ್ ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಬಂದುಬಿಟ್ಟಿತ್ತು. ನನಗೆ ನೋಡಿ ಭಯ ಆಗಿಬಿಡ್ತು. ನೀವು ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಪೆಂಡಿಕ್ಸ್ ಅಂತ ಗೊತ್ತಾಗಿದ ತಕ್ಷಣ ಸರ್ಜರಿ ಮಾಡಿಸ್ಕೊಳ್ಳಿ. ಡಾಕ್ಟರ್ ಇನ್ಫಾರ್ಮ್ ಮಾಡ್ತಾರೆ ಸರ್ಜರಿ ಮಾಡಬೇಕಂತ. ಬಟ್ ನಮ್ಮ ಪಾಪು ಚಿಕ್ಕದಿದ್ದಿದ್ದರಿಂದ ನಾವು ಸ್ವಲ್ಪ ಲೇಟ್ ಮಾಡಿದ್ದು. ನೀವು ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಸರ್ಜರಿ ಬೇಗ ಮಾಡಿಸ್ಕೊಳ್ಳಿ. ಅಪೆಂಡಿಕ್ಸ್ ನೋವು ಪಾಪ ಅದು ಮಾಡಿಸ್ಕೊಂಡಿರೋರು ಗೊತ್ತಿರುತ್ತೆ, ಅನುಭವಿಸಿರೋರು ಗೊತ್ತಿರುತ್ತೆ. ತುಂಬ ಪೇಯ್ನ್ ಇರುತ್ತೆ. ಆದಷ್ಟು ನಂತರ ಮೆಡಿಷನಲ್ಲಿ ಹೋಗುತ್ತೆ, ಮಾತ್ರೆಯಲ್ಲಿ ಹೋಗುತ್ತೆ ಅಂತ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಅದು ಹೋಗಲ್ಲ ಖಂಡಿತ. ಸ್ವಲ್ಪ ಹೋಗಿದೆ ನನಗೆ, ಇಲ್ಲ ಅಂತಲ್ಲ. ಬಟ್ ಪೂರ್ತಿಯಾಗಿ ಅದು ಕ್ಲಿಯರ್ ಆಗಬೇಕು ಅಂದರೆ ಸರ್ಜರಿ ಮಾಡಿಸ್ಕೊಳ್ಳೇಬೇಕು.
ಬಟ್ ಈ ಥರ ಹಾಸ್ಪಿಟಲ್ ವಾತಾವರಣ ತುಂಬಾ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಪ್ರಕ್ರಿಯೆ ಹಾಸ್ಪಿಟಲ್ಲು 8ನೇ ಮೈಲಿ ಹತ್ರ ಇರೋದು ತುಂಬಾ ಚೆನ್ನಾಗಿಟ್ಟಿದ್ದಾರೆ. ನಾವು ಹಾಸ್ಪಿಟಲ್ಗೆ ಹೋಗಿದ್ದೀವಿ ಅಂತಲೇ ಅನ್ಸೋದಿಲ್ಲ. ಯಾವುದೋ ಮಾಲಲ್ಲಿ ಹೋಗೋ ಥರ ಫೀಲ್ ಆಗುತ್ತೆ, ಆ ಥರ ಇದೆ ಹಾಸ್ಪಿಟಲ್. ತುಂಬಾ ಚೆನ್ನಾಗಿದೆ, ಟ್ರೀಟ್ಮೆಂಟ್ ಆಗಲಿ ಕ್ಲೀನ್ನೆಸ್ ಆಗಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಟ್ ಇನ್ಸೂರೆನ್ಸ್ ಇದೆ, ಇದರಲ್ಲಿ ತುಂಬ ಯೂಸ್ ಆಗುತ್ತೆ ನಿಮಗೆ. ಆ ಇನ್ಸೂರೆನ್ಸ್ ಇಲ್ಲ ಹಂಗೆ ಹೋಗ್ತೀನಿ ಅಂದರೆ ಎಲ್ಲರಿಗೂ ಅಲ್ಲಿ ಅಮೌಂಟ್ ಪೇ ಮಾಡಿ ಸರ್ಜರಿ ಮಾಡಿಸ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲರ ಹತ್ರ ಅಮೌಂಟ್ ಇಟ್ಕೊಂಡೇ ಹೋಗಲ್ಲ. ಒಂದು ಸಣ್ಣ ಸರ್ಜರಿಗೂ 50,000 60,000 1 ಲಕ್ಷ 1.5 ಲಕ್ಷ ಅಂದರೆ ಯಾರ ಕೈಲಿ ಮಾಡಿಸ್ಕೊಳಕ್ಕಾಗುತ್ತೆ ಅಲ್ವಾ? ಅಷ್ಟು ಬಿಲ್ ಆಗುತ್ತೆ ಅಲ್ಲಿ. ಯಾಕಂದರೆ ಅಷ್ಟು ಎಕ್ವಿಪ್ಮೆಂಟ್ಸ್ಗಳಿರುತ್ತೆ, ಅಷ್ಟು ಅವರೆಲ್ಲ ಮೇಂಟೈನ್ ಮಾಡ್ತಾರೆ. ಹೆಜ್ಜೆ ಹೆಜ್ಜೆಗೂ ಎಕ್ಸಿಕ್ಯೂಟಿವು ಊಟ ಆಗಲಿ ಪ್ರತಿಯೊಂದೂ ಯಾವ್ಯಾವ ಟೈಮ್ ಯಾವ್ಯಾವ ಪೇಷಂಟ್ಗೆ ಯಾವ್ದು ಊಟ ಬೇಕು ಅಂತ 3 ಟೈಮೂ ಅವರು ಅದೇ ಥರ ಪ್ರಿಪೇರ್ ಮಾಡಿ ಅಲ್ಲೇ ಪ್ರಿಪೇರ್ ಮಾಡ್ತಾರೆ. ಊಟದ ವಿಷಯ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಊಟ. ಹೊರಗಡೆಯಿಂದ ಏನೂ ಅಲೋವ್ ಇರೋದಿಲ್ಲ, ಎಲ್ಲ ಅಲ್ಲೇ ಸಿಗುತ್ತೆ. ನಾವೇನು ಊಟದ ಕವರ್ ಹಿಡ್ಕೊಂಡು ಹೋಗಂಗಿಲ್ಲ, ಆ ಥರ ಇದೆ ಅಲ್ಲಿ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾನು ಇವಾಗ 20 ಡೇಸ್ ಆಯಿತು ಸರ್ಜರಿ ಆಗಿ. ಇವಾಗ ಸ್ವಲ್ಪ ಓಡಾಡ್ತಿದ್ದೀನಿ, ನೋವಿದೆ ಬಟ್ ಎದ್ದು ಓಡಾಡ್ತಾ ಇದ್ದೀನಿ ಅಂದರೆ ನಾನು ಸಿಸರಿನ್ ಮಾಡಿಸ್ಕೊಂಡಾಗ ನನಗೆ ಎದ್ದು ಓಡಾಡೋಕ್ಕೆ ನಾನು ತುಂಬಾ ಟೈಮ್ ತೊಗೊಂಡಿದ್ದೀನಿ, ತಿಂಗಳಾನ್ಗಟ್ಲೆ ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ಆರಾಮಾಗಿ ಓಡಾಡ್ತಿದ್ದೀನಿ, ನೋವಿದೆ ಬಟ್ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಂತೋಷ್ ಸರ್ ಅಂತ ಮಾಡಿದ್ರು. ಮತ್ತು ಎಕ್ಸಿಕ್ಯೂಟಿವ್ ಅಂತೂ ಅವರೇ ಬರ್ತಾರೆ, ಅವರೇ ಕರ್ಕೊಂಡು ಹೋಗ್ತಾರೆ, ಎಲ್ಲ ಪ್ರತಿಯೊಂದೂ ಅವರೇ ಮಾಡ್ತಾರೆ. ನಮ್ದು ಏನೂ ಇಲ್ಲಿ ರಿಸ್ಕ್ ಇರೋಲ್ಲ. ಅಷ್ಟು ಚೆನ್ನಾಗಿ ಅಷ್ಟು ಕ್ಲೀನಾಗಿ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಆದಷ್ಟು ಎಲ್ಲರೂ ಇನ್ಸೂರೆನ್ಸ್ ಮಾಡಿಸ್ಕೊಂಡ್ರೆ ಬೆಟರು. ಯಾಕಂದರೆ ಎಷ್ಟೊಂದು ಜನಕ್ಕೆ ESI PF ಇರೋ ಕಡೆ ಕೆಲಸ ಮಾಡಲ್ಲ. ಇನ್ನು ಕೆಲವರಿಗೆ ESI ಇದ್ದರೆ ಹೋಗೋಕ್ಕಾಗಲ್ಲ. ಅಲ್ಲಿ ನಮ್ಮ ಅಮ್ಮಂಗೆ ಆಪ್ರೇಷನ್ ಮಾಡಿದಾಗ ಲೈನಲ್ಲಿ ನಿಂತ್ಕೊಂಡು ಬರ್ಸ್ಕೊಂಡು ಅದು ಎಮರ್ಜೆನ್ಸಿಗೆ ನಿಜವಾಗ್ಲೂ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ESI ಅಷ್ಟು ತಲೆನೋವಿರುತ್ತೆ. ಯಾಕಂದರೆ ನಾನು ಓಡಾಡ್ಬಿಟ್ಟಿದ್ದೀನಿ ನಮ್ಮ ಅಮ್ಮನ ಸರ್ಜರಿ ಮಾಡಿಸ್ಬೇಕಾದ್ರೆ. ಬಟ್ ನಮ್ಮ ಮನೆಯವರು ನಮಗೆ ಈ ಥರ ಅವ್ರಿಗೂ ಸಿಕ್ಕಾಪಟ್ಟೆ ಭಯ ಇರೋದ್ರಿಂದ ಆ ಥರ ಎಲ್ಲ ಓಡಾಡೋ ಶಕ್ತಿನೂ ಇರೋಲ್ಲ ಅಂಥ ಟೈಮಲ್ಲಿ ಅಂತ ಅಂದ್ಬಿಟ್ಟು ಈ ಹಾಸ್ಪಿಟಲ್ ಕರ್ಕೊಂಡೋದ್ರು. ಪರವಾಗಿ ಮುಂದೆ ಈ ಥರ ಯಾವುದು ಆಗದೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.